ಟು ರಾಘು ಝೋನ್. ಇವತ್ತಿನ ಸ್ಪೆಷಲ್ ಏನು ಅಂದರೆ ಪಿಜ್ಜಾ ಬಂದ್ಬಿಟ್ಟು ಮನೆಯಲ್ಲಿ ಹೇಗೆ ರೆಡಿ ಮಾಡೋದು ಅಂತೇಳಿ ಹೇಳ್ಕೊಡೋಣ ಅಂತ ಇದ್ದೀನಿ. ಹಾಗೆ ಬಂದ್ಬಿಟ್ಟು ಹಳೆ 2 ವಿಡಿಯೋಸ್ನಲ್ಲಿ ಪಿಜ್ಜಾ ಸಾಸ್ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಟ್ಟಿದ್ದೆ, ಹಾಗೆ ಪಿಜ್ಜಾ ಬೇಸ್ ಹೇಗೆ ಮಾಡೋದು ಅಂತ ಕೂಡ ತಿಳಿಸ್ಕೊಟ್ಟಿದ್ದೆ. ಅವೆರಡನ್ನು ಇಟ್ಕೊಂಡು ಹೇಗೆ ಮನೆಯಲ್ಲಿ ರುಚಿಕರವಾಗಿರುವಂಥ ಪಿಜ್ಜಾನ ಮನೇಲೇ ಹೇಗೆ ರೆಡಿ ಮಾಡೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಅವನಲ್ಲಿ ಮಾಡೋದು ಹೇಗೆ, ಹಾಗೆ ಇನ್ನೊಂದು ಸ್ಟೌವ್ನಲ್ಲಿ ಪ್ಯಾನಲ್ಲಿ ಹೇಗೆ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡೋಣ ಅಂತ ಇದ್ದೀನಿ. ಬನ್ನಿ ಇವಾಗ ಹೇಗೆ ರೆಡಿ ಮಾಡೋದು ಅಂತೇಳಿ ನೋಡೋಣ, ಮತ್ತು ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನೇನಂತ ತಿಳ್ಕೊಳ್ಳೋಣ. ಬನ್ನಿ ಈಗ ಪಿಜ್ಜಾ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನೇನಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾನಿಲ್ಲಿ ಪನ್ನೀರನ್ನು ತೊಗೊಂಡಿದ್ದೀನಿ. ಪನ್ನೀರು ಬಂದು ಸಣ್ಣ ಸಣ್ಣ ತುಂಡುಗಳು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 3/4 ಕಪ್ ಅಷ್ಟಿದೆ. ಮತ್ತು ಇದು ಹೋಮ್ ಮೇಡ್ ಪಿಜ್ಜಾ ಸಾಸ್ ಆಗಿದೆ, ತುಂಬ ಟೇಸ್ಟ್ ಆಗಿದೆ. ಮತ್ತು ನಾನು ಚೀಸ್ನ ತೊಗೊಂಡಿದ್ದೀನಿ, ಹಾಗೆ ನಾನು ಸ್ವೀಟ್ ಕಾರ್ನ ತೊಗೊಂಡಿದ್ದೀನಿ, ಮತ್ತು ಈರುಳ್ಳಿನ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಸ್ಲೇಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಗ್ರೀನ್ ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್ ಕೂಡ ತೊಗೊಂಡಿದ್ದೀನಿ. ಸ್ವಲ್ಪ ಇಲ್ಲಿ ನಾನು ಚಿಲ್ಲಿ ಫ್ಲೆಕ್ಸ್ನ ತೊಗೊಂಡಿದ್ದೀನಿ, ಹಾಗೆ ಆರೆಗಾನೋ ಹರ್ಬ್ಸ್ನ ಕೂಡ ನಾನು ತೊಗೊಂಡಿದ್ದೀನಿ. ಇದು ಹೋಮ್ ಮೇಡ್ ಸಾಸ್ ಆಗಿದೆ, ಟೊಮೆಟೊ ಸಾಸು ತುಂಬ ಟೇಸ್ಟ್ ಆಗಿದೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ತೊಗೊಂಡಿದ್ದೀನಿ. ಬನ್ನಿ ಈಗ ಪಿಜ್ಜಾ ಮಾಡೋದು ಹೇಗೆ ಅಂತೇಳಿ ತಿಳ್ಕೊಳ್ಳೋಣ. ಬನ್ನಿ ಈಗ ಪಿಜ್ಜಾ ಬೇಸ್, ಇದು ಮನೇಲಿ ಮಾಡಿರೋಂಥ ಪಿಜ್ಜಾ ಬೇಸು ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಈಗ ಬನ್ನಿ ಇದಕ್ಕೆ ಹೇಗೆ ನಾವು ಪಿಜ್ಜಾ ಆಗಿ ರೆಡಿ ಮಾಡೋದು ಅಂತೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ 1 ಸ್ಪೂನಷ್ಟು ಟೊಮೆಟೊ ಸಾಸ್ ತೊಗೊಂಡಿದ್ದೀನಿ. ಟೊಮೆಟೊ ಸಾಸ್ ಹಾಕ್ತಾಯಿದ್ದೀನಿ. ಹಾಗೆ ಎರಡು ಸ್ಪೂನಷ್ಟು ನಾನು ಪಿಜ್ಜಾ ಸಾಸ್ನ ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಚೆನ್ನಾಗಿ. ಎರಡು ಸಾಸು, ಟೊಮೆಟೊ ಸಾಸು ಹಾಗೂ ಪಿಜ್ಜಾ ಸಾಸ್ ಕೂಡ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಈಗ ಪಿಜ್ಜಾ ಸಾಸು, ಟೊಮೆಟೊ ಸಾಸ್ ಹಾಕಾಗಿದೆ. ಈಗ ಸ್ವಲ್ಪ ಲೈಟಾಗಿ ಚೀಸ್ನ ಹಾಕೋಣ. ಈ ರೀತಿಯಾಗಿ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗೋ ಥರ ಹಾಕಬೇಕು. ಮತ್ತು ಈಗ ವೆಜಿಟೇಬಲ್ಸ್ಗಳು ನಾವು ಏನೇನು ತೊಗೊಂಡಿದ್ರಿ ಅದನ್ನೆಲ್ಲ ಒಂದೊಂದಾಗಿ, ಗ್ರೀನ್ ಕ್ಯಾಪ್ಸಿಕಮ್ಮು, ಹಾಗೆ ರೆಡ್ ಕ್ಯಾಪ್ಸಿಕಮ್ಮು, ಹಾಗೆ ಆನಿಯನ್ ಕೂಡ ಹಾಕೋಣ. ಹಾಗೆ ಸ್ವೀಟ್ ಕಾರ್ನ್ ಕೂಡ ಹಾಕೋಣ. ಹಾಗೆ ಇಲ್ಲಿ ನಾನು ಪನ್ನೀರನ್ನ ತೊಗೊಂಡಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಸಾಸ್ ಹಾಕೊಳ್ಳೋಣ. ಹಾಗೆ ಆರೆಗಾನೋ ಹರ್ಬ್ಸ್ ಸ್ವಲ್ಪ ಹಾಕೋಣ, ಹಾಗೆ ಚಿಲ್ಲಿ ಫ್ಲೆಕ್ಸ್ ಹಾಕೋಣ, ಹಾಗೆ ಸ್ವಲ್ಪ ಸಾಲ್ಟ್ ಹಾಕೋಣ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಟು ಈ ರೀತಿಯಾಗಿ ಚೆನ್ನಾಗಿ ನಾನು ಮಸಾಲಾನ ಮಿಕ್ಸ್ ಮಾಡಿದ್ದೀನಿ. ಈಗ ಒಂದೊಂದಾಗಿ ಅಲ್ಲಲ್ಲಿ ಇಡೋಣ. ಈ ರೀತಿಯಾಗಿ ಈಗ ಪನ್ನೀರೆಲ್ಲ ಹಾಕಾಯಿತು. ಅದ್ರ ಮೇಲೆ ಈಗ ಮತ್ತೆ ನಾವು ಚೀಸ್ನ ಹಾಕ್ತಾಯಿದ್ದೀನಿ. ಎಲ್ಲ ಕಡೆ ಗ್ಯಾಪ್ ಇರೋ ಜಾಗ ಎಲ್ಲ ಫಿಲ್ ಆಗೋ ಥರ ಈ ರೀತಿಯಾಗಿ ಎಲ್ಲ ಕಡೆ ಚೆನ್ನಾಗಿ ಹಾಕಬೇಕು. ಈಗ ಮೇಲೆಲ್ಲ ಚೀಸ್ ಆಗಾಯಿತು. ಹಾಗೆ ಮತ್ತೊಂದು ಥರ ಚೀಸ್ ತೊಗೊಂಡಿದ್ದೀನಿ ನಾನು. ಇದನ್ನು ತುರಿದು ಮೇಲೆ ಹಾಕುವಂಥದ್ದು. ಈ ರೀತಿಯಾಗಿ ಚೀಸ್ನ ನೋಡಿ, ತುಂಬ ಟೇಸ್ಟ್ ಕೊಡುತ್ತೆ ಈ ಚೀಸ್ ಯೂಸ್ ಮಾಡೋದ್ರಿಂದ. ಈ ರೀತಿಯಾಗಿ ಪಿಜ್ಜಾನ ಎಲ್ಲ ವೆಜಿಟೇಬಲ್ಸ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪನ್ನೀರನ್ನ ಹಾಕಿ ನೋಡಿ, ಪಿಜ್ಜಾ ಇವಾಗ
ಅವನಲ್ಲಿ ಇಡೋದಕ್ಕೆ ರೆಡಿಯಾಗಿದೆ. ಇದು ಅವನಲ್ಲಿ ಬೇಕ್ ಮಾಡ್ತಾ ಇರೋಂಥದ್ದು. ಅವನ್ನ ಅದಕ್ಕಿಂತ ಮುಂಚೆ 240 ಡಿಗ್ರಿಯಷ್ಟು ಫ್ರೀ ಹೀಟ್ ಮಾಡ್ಕೋಬೇಕು 10 ನಿಮಿಷ ಕಾಲ. ಮತ್ತು ಇದನ್ನು ಅವನಲ್ಲಿ ಇಟ್ಬಿಟ್ಟು ಈ ರೆಡಿ ಮಾಡಿರುವಂಥ ಪಿಜ್ಜಾನ 15 ನಿಮಿಷದ ಕಾಲ 250 ಡಿಗ್ರಿನಲ್ಲಿ 15 ನಿಮಿಷದ ಕಾಲ ಇದನ್ನು ಬೇಕ್ ಮಾಡಬೇಕು. ಆ ನಂತರ ಇದನ್ನು ನಾನು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತೇಳಿ. ಸ್ಟೋವ್ ಮೇಲೆ ಈಗ ಹೇಗೆ ಬೇಕ್ ಮಾಡೋದು ಅಂತೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಪಿಜ್ಜಾ ಬೇಸ್ ಮಾಡಬೇಕಾದ್ರೆ ನಾನು ಯಾವ ರೀತಿ ಅಂತೇಳಿ ಹೇಳಿದ್ದೆ, ಅದೇ ರೀತಿಯಾಗಿ ನಾನು 1/4 kg ಅಷ್ಟು ಉಪ್ಪು ಹಾಕಿ ಒಂದು ಇಟ್ಟಿದ್ದೀನಿ. ಈ ರೀತಿಯಾಗಿ ಫ್ಲೇಮ್ನ ಜೋರಾಗಿಡಬೇಕು. ಹಾಗೆ ಇದು ಬಂದುಬಿಟ್ಟು ಡೈನಿಂಗ್ ಟೇಬಲ್ ಸ್ಟ್ಯಾಂಡ್ ಇರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಇದು 10 ನಿಮಿಷ ಬಂದುಬಿಟ್ಟು ಚೆನ್ನಾಗಿ ಬಿಸಿ ಆಗಬೇಕು. ಆಮೇಲೆ ಇದೇನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವೋ ಪಿಜ್ಜಾನ ಅದರಲ್ಲಿ ಇಟ್ಟು ನಾವು ಬೇಕ್ ಮಾಡಬೇಕಾಗುತ್ತೆ. ಹಾಗೆ ಒಂದು ತವಾನ ತೊಗೊಂಡಿದ್ದೀನಿ, ಇದ್ರ ಮೇಲೆ ಮುಚ್ಚೋದಕ್ಕೆ. ಈ ತವಾನ ಚೆನ್ನಾಗಿ ಇದು ಕೂಡ 10 ನಿಮಿಷ ದೊಡ್ಡ ಸ್ಟವ್ನಲ್ಲಿ ಇಟ್ಟು ಬಿಸಿ ಮಾಡ್ತಾಯಿದ್ದೀನಿ. ಇದನ್ನು ಮುಚ್ಚೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಆವಾಗ 2 ಕಡೆ ಹೀಟ್ ಬಂದು ಚೆನ್ನಾಗಿ ಕುಕ್ ಆಗುತ್ತೆ ಎಲ್ಲ ಕಡೆನೂ. ಬನ್ನಿ ಇವಾಗ ಸ್ಟವ್ ಆನ್ ಮಾಡಿದ್ದೀನಿ. 10 ನಿಮಿಷ ಬಿಟ್ಟು ಬೇಕಿಂಗ್ ಹೇಗೆ ಅಂತೇಳಿ ತೋರಿಸ್ತೀನಿ. ಈಗ 10 ನಿಮಿಷ ಆಗಿದೆ ನೋಡಿ, ಚೆನ್ನಾಗಿ ಹೀಟ್ ಆಗಿದೆ. ತವ ಕೂಡ ಚೆನ್ನಾಗಿ ಹೀಟ್ ಆಗಿದೆ. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು ಇದ್ರ ಮೇಲೆ ಇಡೋಣ. ಚೆನ್ನಾಗಿ ನೀಟಾಗಿ ಈ ರೀತಿಯಾಗಿ ಇಟ್ಟು ಸೆಂಟ್ರಲ್ಲಿ ಬರೋ ಹಾಗೆ ಮಾಡೋಣ. ಕ್ಲೀನಾಗಿ ಸೆಂಟ್ರಲ್ಲಿ ಕುತ್ಕೊಳ್ಳಿ. ಹಾಗೆ ತವ ಕೂಡ ಚೆನ್ನಾಗಿ ಬಿಸಿಯಾಗಿದೆ, ಅದನ್ನು ಕೂಡ ತಂದು ಈಗ ಸೆಂಟ್ರಲ್ಲಿ ಇಡ್ತೀನಿ. ಬಿಸಿಯಾಗಿರೋ ಹಂಚನ್ನ ಹುಷಾರಾಗಿ ತಗೊಂಡು ಉಲ್ಟಾ ಈ ರೀತಿಯಾಗಿ ಇದಕ್ಕೆ ಬೋರ್ಲ್ ಹಾಕಬೇಕಾಗತ್ತೆ. ಚೆನ್ನಾಗಿ ಹೀಟ್ ಕೂಡ ಕೊಡುತ್ತೆ, ಹಾಗಾಗಿ ಈ ರೀತಿ ಮಾಡಬೇಕು. ಇದು ಸ್ಟೋವ್ ಓವನ್ ಥರ ಕೆಲಸ ಮಾಡುತ್ತೆ. ಈಗ ಇದನ್ನು 10 ರಿಂದ 15 ನಿಮಿಷ ತನಕ ಬೇಕ್ ಮಾಡೋಣ. ಈಗ ಅವನ್ ಬಂದುಬಿಟ್ಟು 240 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 10 ನಿಮಿಷ ಕಾಲ ಫ್ರೀ ಹೀಟ್ ಆಗಿದೆ. ಈಗ ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿ ಸೆಂಟ್ರಲ್ಲಿ ಕರೆಕ್ಟಾಗಿ ಇಟ್ಬಿಟ್ಟು ಕ್ಲೋಸ್ ಮಾಡಿ ಈಗ 250 ಡಿಗ್ರಿ ಇಟ್ಟಿದ್ದೀನಿ. ಹಾಗೆ 10 ರಿಂದ 12 ನಿಮಿಷ ಇದನ್ನು ಬೇಕ್ ಮಾಡ್ತೀನಿ ನಾನು. 10 ರಿಂದ 12 ನಿಮಿಷ ಕಾಲ ಬೇಕಾಗುತ್ತೆ. ಬೇಕಾದಮೇಲೆ ಹೇಗಾಗಿದೆ ಅಂಥೇಳಿ ತೆಗೆದು ತೋರಿಸ್ತೀನಿ ನಿಮಗೆ. ನೋಡಿ ಚೆನ್ನಾಗಿ ಇವಾಗ 12 ರಿಂದ 15 ನಿಮಿಷ ತನಕ ಆಗಿದೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಈಗ ಓಪನ್ ಮಾಡ್ತೀನಿ. ನೋಡಿ ಚೆನ್ನಾಗಿ ಬೇಕಾಗಿದೆ, ಮೇಲೆ ತನಕ ಚೆನ್ನಾಗಿ ಬೇಕಾಗಿದೆ. ಇದನ್ನು ಹೊರಗಡೆ ತೆಗೆದು ಹೇಗೆ ಸರ್ವ್ ಮಾಡೋದು ಅಂತೇಳಿ ತೋರಿಸ್ತೀನಿ ಈಗ ನಾನು. ನೋಡಿ ತವಾ ಸ್ಟವ್ ಓವನಲ್ಲಿ ರೆಡಿಯಾಗಿರೋಂಥ ಪಿಜ್ಜಾ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಈಗ ಅದನ್ನು ಕಟ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂಥೇಳಿ. ನೋಡಿ ಕಟ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬೇಕಾಗಿದೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಮೇಲ್ಗಡೆ ಕೂಡ ಚೆನ್ನಾಗಿ ಬೆಂದಿದೆ. ನೋಡಿ ಇಲ್ಲಿ ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ತಿನ್ನೋದು ಕೂಡ ತುಂಬ ಚೆನ್ನಾಗಿರುತ್ತೆ. ಅವನಲ್ಲಿ ಮಾಡಿರೋ ಅಂಥ ಪಿಜ್ಜಾ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂಥೇಳಿ. ನೋಡಿದ್ರಾ, ಪರ್ಫೆಕ್ಟಾಗಿ ರೆಡಿಯಾಗಿದೆ. ಹೋಟೆಲ್ ಸ್ಟೈಲಲ್ಲಿ ಮಾಡುವಂಥ ಪಿಜ್ಜಾ ಥರನೇ ಪರ್ಫೆಕ್ಟಾಗಿ ರೆಡಿಯಾಗಿದೆ ಮನೆಯಲ್ಲಿ. ಈಗ ಇದನ್ನು ನಾವು ಕಟ್ ಮಾಡಿ ನೋಡೋಣ ಯಾವ ರೀತಿ ಬಂದಿದೆ ಅಂಥೇಳಿ. ನೋಡಿ ಅವನಲ್ಲಿ ಮಾಡಿರೋ ಪಿಜ್ಜಾ ಕಟ್ ಮಾಡಿದೆ. ಈಗ ನೋಡಿ ಹೇಗೆ ಬಂದಿದೆ ಅಂತೇಳಿ ನಿಮ್ಗೆ ತೋರ್ತೀನಿ ಝೂಮ್ ಮಾಡಿ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನೋಡೋದ್ರಲ್ಲ ನೋಡಿ, ನೀವು ಹೊರಗಡೆ ಪಿಜ್ಜಾ ಹಟ್ಟಲ್ಲಿ ಏನು ತಿಂತೀರಾ ಅದೇ ರೀತಿಯಾಗಿ ಮನೇಲಿ ಕೂಡ ನಾವು ರೆಡಿ ಮಾಡಿ ತಿನ್ಬೋದು. ಟೇಸ್ಟ್ ಕೂಡ ತುಂಬ ಆಸಮ್ ಆಗಿರುತ್ತೆ. ಬನ್ನಿ ನಾನು ಈಗ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗೆ ಬಂದಿದೆ ಅಂತೇಳಿ ತಿಳಿಸ್ತೀನಿ. ಬನ್ನಿ ರಾಘು ಸ್ಟೈಲಲ್ಲಿ ರೆಡಿಯಾಗಿರುವಂಥ ಪಿಜ್ಜಾನ ನೋಡಿ ಹೇಗಿದೆ ಅಂಥೇಳಿ. ಸೇಮ್ ಪಿಜ್ಜಾ ಹಟ್ಟಲ್ಲಿ ಯಾವ ರೀತಿಯಾಗಿ ರೆಡಿ ಮಾಡಿ ಕೊಡ್ತಾರೋ ಅದೇ ರೀತಿ ನಾವು ಮನೇಲಿ ರೆಡಿ ಮಾಡಿದ್ದೀವಿ.
ನೋಡೋದಕ್ಕೆ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ತಿನ್ನೋದಕ್ಕೆ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಇದು ಮನೇಲಿ ಮಾಡಿರುವಂಥ ಪಿಜ್ಜಾ, ಮನೇಲಿ ಮಾಡಿರುವಂಥ ಪಿಜ್ಜಾ ಸಾಸು, ಹಾಗೆ ಪಿಜ್ಜಾ ಬೇಸು, ಹಾಗೆ ಪಿಜ್ಜಾ ಕೂಡ ರೆಡಿ ಮನೇಲೇ ಮಾಡಿರೋದು. ತುಂಬ ಆರೋಗ್ಯಕರವಾಗಿರುತ್ತೆ. ಯಾಕಂದರೆ ಮನೇಲಿ ಮಾಡಿರೋದ್ರಿಂದ ಸ್ವಚ್ಛ, ರುಚಿ, ಶುಚಿ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಅದಕ್ಕೋಸ್ಕರನೇ ಬನ್ನಿ ಈಗ ಟೇಸ್ಟ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತೇಳಿ. ಇದು ಸ್ಟವಲ್ಲಿ ಮಾಡಿರುವಂಥದ್ದು ಪಿಜ್ಜಾ ಇದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತೇಳಿ. ಇದನ್ನು ನಿಜವಾಗ್ಲೂ ತುಂಬ ಟೇಸ್ಟ್ ಆಗಿದೆ. ಯಾಕಂದರೆ ನಾನು ತಿಂದು ಹೇಳೋದಕ್ಕಿಂತ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ, ಅವ್ರು ತಿಂದು ಹೇಳ್ತಾರೆ ಹೇಗೆ ಬಂದಿದೆ ಅಂತೇಳಿ. ಮತ್ತು ಈಗ ನಾನು ಈ ಅವನಲ್ಲಿ ಮಾಡಿರುವಂಥ ಪಿಜ್ಜಾನ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗೆ ಬಂದಿದೆ ಅಂತೇಳಿ. ತುಂಬ ಟೇಸ್ಟಿಯಾಗಿದೆ. ಹಾಗೆ ನೋಡಿ ಅವನಲ್ಲಿ ಮಾಡಿರುವಂಥ ಪಿಜ್ಜಾ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇದು ಕೂಡ ಒಮ್ಮೆ ಟೇಸ್ಟ್ ಮಾಡ್ತೀನಿ. ಸೂಪರ್ ಆಗಿದೆ. ಟೇಸ್ಟ್ ಕೂಡ ಆಸಮ್ ಆಗಿದೆ. ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ ಅಲ್ಲಿ ಯಾವಾಗ ಕೊಡ್ತಾನಪ್ಪ ಇವನು ಅಂತೇಳಿ. ಬಟ್ ಅವ್ರಿಗೂ ರೆಡಿ ಮಾಡಿ ಕೊಡಬೇಕಾಗಿದೆ. ಇದಿಷ್ಟು ಸಾಕಾಗಲ್ಲ, ಇನ್ನೂ ಎಕ್ಸ್ಟ್ರಾ ಕೂಡ ರೆಡಿ ಮಾಡಬೇಕಾಗುತ್ತೆ. ಬನ್ನಿ ಈಗ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮನೇಲಿ ಡೆಫಿನೆಟಾಗಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಮಕ್ಕಳು ಕೂಡ ಮಾಡಿಕೊಡಿ, ಭಾಳ ಇಷ್ಟಪಡ್ತಾರೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಸಪೋರ್ಟ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.